ನೀವೇ ಇದನ್ನೊಂದು ಕಾಲ್ ಬಂದಿತ್ತು, ನಿಮಗೆ ಕಾಲ್ ಮಾಡಿದ್ರು, ಒಂದ್ ಸಣ್ಣ ಮಾಡಿದ್ರಿ, ಏನಾಯ್ತು ಸರ್? ಸಭೆಯಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಅವರಿಬ್ರು ಮಾತಾಡ್ಲಿಕ್ಕೋಸ್ಕರ ಇವತ್ತು ಸಭೆ ಇದ್ದಿತ್ತು. ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಕೂಡ. ಹೈಕಮಾಂಡ್ ನಾಯಕರು ನಿಮ್ಮನ್ನ ಇಲ್ಲ ಅದು ಹಂಗಲ್ಲ ನಾನು ಸಾಹೇಬ್ ಜೊತೆ ಇರ್ತೀನಲ್ಲ, ಫೋನ್ ಕೊಡಿ ಅಂತ. ಕೆಪಿಸಿಸಿ ಮಾತಾಡ್ತಾ ಕೂಡ ಡಿಕೆ ಅವ್ರು ನಿಮ್ಮ ಹೆಸರು ಉಲ್ಲೇಖ ಮಾಡಿ ಮಾತಾಡಿದ್ರು ಮಾರ್ಮಿಕವಾಗಿ. ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಅಲ್ಲ, ಈಗ ಸ್ಪಷ್ಟಪಡಿಸ್ತೀನಿ, ನಾನೇನು ಫೆಸಿಲಿಟೇಟ್ ಮಾಡಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದನೇದು. ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ನಲ್ಲಿ DCM ಸಾಹೇಬರು ನನಗೆ ಹೇಳಿದ್ರು, ಇದೊಂದು ಈ ತರ ಕೋರ್ಟ್ ಇದೆ ಅಂತ ಯಾರೋ ಹೇಳಿದ್ದಾರೆ ಅಂತ ಹೇಳೋದನ್ನ. ಅದಕ್ಕೆ ನಾನೀಗ ಪುನಃ ಹೇಳಿದ್ದೀನಿ ಅದನ್ನ ಅಂತ ಹೇಳಿದ್ರು. ಬಿಟ್ರೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ನೀವು ಇಲ್ಲಿ ಮಾತಾಡಿ ಆಮೇಲೆ ಡೆಲ್ಲಿ ಕರಿತೀವಿ ಅನ್ನೋ ಸಂದೇಶ ಇರುತ್ತೆ. ಡೆಲ್ಲಿಗೆ ಮತ್ತೆ ಯಾವಾಗ ಕರೀಬಹುದು? ಡೆಲ್ಲಿ ಹೋಗಂತದ್ದು ಯಾವ್ದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಬೆಳಗಾವಿಗೆ ಹೋಗೋವರೆಗೂ ದೆಹಲಿಗೆ ಹೋಗಲ್ಲ ಇಬ್ರು. ಅಲ್ಲ, ಈಗ ಎಲ್ಲಿ ಅಂತ ಕಾರ್ಯಕ್ರಮ ಇವಾಗಿಲ್ಲ. ಈಗ ಎಲ್ಲ ಚರ್ಚೆ ಕೂಡ ಬೆಳಗಾಂ ಅಧಿವೇಶನ ಯಾವ ರೀತಿ ನಡೀಬೇಕು ಅಂತ. ಯಾಕಂದ್ರೆ ವಿರೋಧ ಪಕ್ಷದವರು ಅಲ್ಲ, ಸರಿ ಸರ್, ಅದು ಸಹಜ ಸರ್, ಅದು ಗೊತ್ತಿರೋ ವಿಚಾರ. ಅದು ಬಿಟ್ಟು ದೆಹಲಿಗೆ ಹೋಗುವಂತದ್ದು ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಇಲ್ವಾ ಸರ್? ಅದು ನಾನು ಹೇಳಕ್ಕಾಗಲ್ಲ. ಬಟ್ ಈಗೇನು ಇಲ್ಲ. ಚೆಂಡು ಯಾವಾಗ ಡೆಲ್ಲಿಗೆ ಅನ್ನುವಂಥದ್ದು ಪ್ರಶ್ನೆ ಪ್ರಮುಖವಾಗಿದೆ. ಹೇಳಿದ್ರೆ ಹೋಗ್ತಾ ಅಂತ ಹೇಳಿದ್ರಲ್ಲ. ಅಲ್ಲಲ್ಲ, ಕರೆ ಇಲ್ಲ ಅಂತ ಹೇಳಿದೆ ಸರ್. ಈಗ ನಾಯಕತ್ವ ವಿಚಾರದಲ್ಲಿ ಸರ್, ಇಬ್ಬರು ಯುವ ನಾಯಕರು ಬಹಳಷ್ಟು ಮುನ್ನೆಲೆಗೆ ಬಂದಿದ್ದಾರೆ. ಒಂದು ಪ್ರಿಯಾಂಕಾ ಖರ್ಗೆ, ಇನ್ನೊಂದು ಪೊನ್ನಣ್ಣ. ಇಬ್ಬರೇ ಕಾಣಿಸ್ಕೊಳ್ತಾ ಇರೋದು. ಇಬ್ಬರಿಗೂ ಟಾಸ್ಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು? ಪ್ರಿಯಾಂಕರ್ಗೆ ಅವರು ಯುವ ನಾಯಕರವರು, ನಾವು ಬರೀ ಯುವಕರು, ಅವ್ರ ಮಂತ್ರಿಗಳವರು, ನಾಯಕರವರು. ಅದರಿಂದ ಅವ್ರಿಗೂ ನನಗೂ ನೀವು ಕಂಪೇರ್ ಮಾಡಂಗಿಲ್ಲ ಸರ್. ಹಾಗಾದ್ರೆ ದೆಹಲಿಯ ಪ್ರೋಗ್ರಾಮ್ ಇಲ್ಲ ಸದ್ಯಕ್ಕೆ ನಿಮ್ಮ ಪ್ರಕಾರ? ಸಿಎಂ ಅಥವಾ DCM ದೆಹಲಿ ಹೋಗ್ತಾರೆ ಅನ್ನುವಂಥದ್ದು ಇಲ್ವಾ ಸರ್ ಪರಿಸ್ಥಿತಿ? ಅಲ್ಲ, ದೆಹಲಿಗೆ ಹೋಗ್ಬೋದಲ್ಲ, ವಿಮಾನ ಹಿಡಿದ್ರೆ ಡೆಲ್ಲಿಗೆ ಹೋಗ್ತದೆ. ಅಲ್ಲಿ ವಿಮಾನ ಹತ್ತು ಹೋಗೋದಕ್ಕೂ ಕೂಡ ಬನ್ನಿ ಅಂತ ಕಿವಿ ಹಿಂಡಿ ಬನ್ನಿ ಅಂತ ಹೇಳೋ ಯಾವ ಕರೆ ಇಲ್ಲ. ರೀಶಫಲ್ ಆಗ್ಲಿ ಸರ್ಕಾರ ಅಥವಾ ನಾಯಕತ್ವ ಬದಲಾವಾದ್ರೂ ಕ್ಯಾಬಿನೆಟ್ ಅಲ್ಲಿ ನೀವು ಇರಬೇಕು ಅನ್ನುವಂತ ಒಂದಿಷ್ಟು ಚಿಂತನೆಗಳಿದೆ. ನಿಮ್ಮ ಆಶೀರ್ವಾದ ಇರಲಿ. ಸರಿ, ರಿಪೋರ್ಟ್ ಕೊಡ್ತಾರೆ ಸರ್? ಕೊಟ್ಟರೆ ಆಲ್ರೆಡಿ ಸರ್. ವೇಣುಗೋಪಾಲ ರಿಪೋರ್ಟ್ ಕೊಟ್ಟರೆ ಸಿಎಂ ಮೀಟಿಂಗ್ ಏನಾಯ್ತು ಅಂತ ಇವಾಗ? ಇಲ್ಲ, ಅವರು ಮೆಡಿಕಲ್ ಚೆಕಪ್ ಹೋದ್ರು ಸರ್. CM ಸಭೆ ಆದ್ಮೇಲೆ ಮಾತಾಡಿ. ಓಕೆ.